ಕರ್ನಾಟಕ ಜನತೆಗೆ ಶಿವರಾತ್ರಿ ಸರ್ಪ್ರೈಸ್. ಸಿದ್ದು ಸರ್ಕಾರದಿಂದ ಮತ್ತೊಂದು ಭಾಗ್ಯ. ಸೈಲೆಂಟ್ ಆಗಿ ಬಂತು 6ನೇ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ಮೇ 20, 2023ಕ್ಕೆ ಅಧಿಕಾರಕ್ಕೇರಿದ ಸಿದ್ದು ಸರ್ಕಾರ ತಕ್ಷಣವೇ 5 ಗ್ಯಾರಂಟಿ ಯೋಜನೆ ಅಥವಾ 5 ಉಚಿತ ಭಾಗ್ಯಗಳನ್ನು ಜಾರಿ ಮಾಡಿತ್ತು. ಆದರೆ ಇವುಗಳನ್ನು ಜಾರಿ ಮಾಡೋಕ್ಕೂ ಮೊದಲೇ ಅನೌನ್ಸ್ ಕೂಡ ಮಾಡಿತ್ತು. ಪ್ರಣಾಳಿಕೆಯಲ್ಲಿ ದಪ್ಪ ಅಕ್ಷರಗಳಲ್ಲಿ ಇದನ್ನು ತೋರಿಸಲಾಗಿತ್ತು. ಪ್ರಚಾರದಲ್ಲಿ ಖುದ್ದು ರಾಹುಲ್ ಗಾಂಧಿ, ಖರ್ಗೆ ಅವರು ಇಂತಿಂಥ ಗ್ಯಾರಂಟಿ ಸಿಗ್ತವೆ ಅಂತ ಅನೌನ್ಸ್ ಮಾಡಿದ್ರು. ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳು ಬಂದಿದ್ವು. ಆದ್ರೀಗ ಕಾಂಗ್ರೆಸ್ ಸರ್ಕಾರ ಜನರಿಗೆ ಹೇಳದೇನೆ ಸೈಲೆಂಟ್ ಆಗಿ ಮತ್ತೊಂದು ಗ್ಯಾರಂಟಿಯನ್ನು ಕೊಟ್ಬಿಟ್ಟಿದೆ. ಶಿವರಾತ್ರಿ ಬೋನಸ್ ತರ 6ನೇ ಭಾಗ್ಯ ಬಂದಿದೆ. ಯಾವುದು ಗೊತ್ತಾ? ಬೆಲೆ ಏರಿಕೆಯ ಭಾಗ್ಯ. ಫ್ರೀಯಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಎಸ್, ಬಸ್ಸು, ಮೆಟ್ರೋ, ಹಾಲು, ನೀರು ಎಲ್ಲದರ ರೇಟ್ ಇದ್ದಕ್ಕಿದ್ದಂತೆ ಫ್ರೀಯಾಗಿನೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ, ಕೆಲವೊಂದು ರೇಟ್ ಜಾಸ್ತಿ ಮಾಡಲೇಬೇಕಾಗಿತ್ತು, ಬೇರೆ ದಾರಿನೇ ಇರಲಿಲ್ಲ. 7-8 ವರ್ಷಗಳಿಂದ ಈ ಬಸ್ಸು, ಮೆಟ್ರೋದೆಲ್ಲ ರೇಟೇ ಜಾಸ್ತಿ ಮಾಡಿರಲಿಲ್ಲ. ಸಾಧ್ಯನೇ ಇಲ್ಲ, ಅಷ್ಟು ಕಮ್ಮಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ವಿ ಅಗ್ರಿ, ನಾವು ಅದನ್ನು ಒಪ್ಕೋಬೇಕು. ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ. ಅದ್ರ ಬೇಸಿಕ್ ಖರ್ಚುಗಳಾದರೂ ಕೂಡ ರಿಕವರ್ ಆಗಬೇಕು ಅಂತ ಹೇಳಿದ್ರೆ. ಆದರೆ ಸರ್ಕಾರಕ್ಕೆ ಬೇರೆ ದಾರಿನೂ ಇರಲಿಲ್ಲ ಅನ್ನೋದು ಇಲ್ಲಿ ಹೈಲೈಟ್ ಮಾಡಬೇಕಾಗಿರೋ ವಿಚಾರ. ಯಾಕಂದರೆ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತಾ ಇದೆ, ಖಾಲಿ ಆಗ್ತಾ ಇದೆ. ಇಲ್ಲೂ ಕೂಡ ಮತ್ತೀಗ ಸರ್ಕಾರದ ಕೈಯಿಂದ ಹಾಕೋ ಪರಿಸ್ಥಿತಿಲಿ ಇರಲಿಲ್ಲ. ಹಾಗಾಗಿ ರೇಟ್ ಹೈಕ್ ಈ ಸಂಸ್ಥೆಗಳಿಗೆ ಮಾತ್ರ ಅಲ್ಲ ಅನಿವಾರ್ಯ ಆಗಿದ್ದು. ಸಂಸ್ಥೆಗಳಿಗೆ ಅನಿವಾರ್ಯ ಆಗಿತ್ತು, ಹೌದು, ಮಾಡಲೇಬೇಕು. ಕಾಲಕ್ಕೆ ಪ್ರೈಸ್, ಇನ್ಪುಟ್ ಕಾಸ್ಟ್ ಜಾಸ್ತಿ ಆದಂಗೆ ಇನ್ಕ್ರೀಸ್ ಮಾಡಲೇಬೇಕು. ವಿ ಅಗ್ರಿ, ಅದನ್ನು ಒಪ್ಕೊಳ್ತೀವಿ ನಾವು. ಆದರೆ ಸರ್ಕಾರಕ್ಕೂ ಬೇರೆ ದಾರಿನೇ ಇರಲಿಲ್ಲ, ಮಾಡಿದೆ. ಬಹಳ ಕಷ್ಟ ಇತ್ತು. ಸೊ ಮಾಡಿದ್ದಾರೆ. ಇದರ ಪರಿಣಾಮ ರಾಜ್ಯದ ಇನ್ಫ್ಲೇಷನ್ ಕೂಡ ಚೂರು ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ 2023ರ ಮೇ ಅಂದರೆ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದಾಗ 3.27% ಇದ್ದ ರಾಜ್ಯದ ಇನ್ಫ್ಲೇಷನ್ ಈಗ 5.14%ಗೆ ಹೊರಟು ಹೋಗಿದೆ. 5 ಗ್ಯಾರಂಟಿ ಬಂದಾಗ ನಾವು ಸವಿವರವಾಗಿ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ 6ನೇ ಗ್ಯಾರಂಟಿ ಬಗ್ಗೆ ಹೇಳದೇ ಇದ್ರೆ ಹೇಗೆ? ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಹೊಸ ಗ್ಯಾರಂಟಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ರೇಟ್ ಹೈಕ್ ಗ್ಯಾರಂಟಿಯ ರೂಪುರೇಷೆ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಬೆಂಗಳೂರಿಗೆ ಬಿಗ್ ಶಾಕ್, ಮೆಟ್ರೋ ದರ 50% ಏರಿಕೆ. ಸ್ನೇಹಿತರೆ, ಈ 6ನೇ ಭಾಗ್ಯ ಹಲವು ತಿಂಗಳಿಂದ ಜಾರಿಯಲ್ಲಿತ್ತು. ಆದರೆ ಸಡನ್ ಆಗಿದ್ರೆ ಬಿಸಿ ತಟ್ಟೋಕೆ ಕಾರಣ ಮೆಟ್ರೋ ದರ ಏರಿಕೆ. BMRCL ಮೊನ್ನೆ ಇದ್ದಕ್ಕಿದ್ದಂತೆ ಮೆಟ್ರೋ ಟಿಕೆಟ್ ರೇಟ್ 50% ಏರಿಸಿದೆ. ಮೊದಲ 2 ಕಿಲೋಮೀಟರ್ ಪ್ರಯಾಣಕ್ಕೆ ಮುಂಚೆ 10 ರೂಪಾಯಿ ಇತ್ತು, ಈಗಲೂ 10 ರೂಪಾಯಿನೇ ಇದೆ. ಆದರೆ ಇದೊಂದನ್ನು ಬಿಟ್ಟು ಉಳಿದೆಲ್ಲವನ್ನ ಏರಿಸ್ತಾ ಹೋಗಲಾಗಿದೆ. 2ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ ಮುಂಚೆ 15 ರೂಪಾಯಿ ಇದ್ದರೆ ಈಗ 20 ರೂಪಾಯಿ. 4ರಿಂದ 6 ಕಿಲೋಮೀಟರ್ ಪ್ರಯಾಣ ಟ್ರಾವೆಲ್ ಮಾಡಿದ್ರೆ 20 ರೂಪಾಯಿ ಕೊಡಬೇಕಾಗಿತ್ತು, ಈಗ 30 ರೂಪಾಯಿ. 4ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 25 ರೂಪಾಯಿ ಇತ್ತು, ಈಗ 40 ರೂಪಾಯಿ. ಹೀಗೆ ಏರಿಸ್ತಾ ಕೊನೆಗೆ 25ರಿಂದ 30 ಕಿಲೋಮೀಟರ್ಗೆ 60 ರೂಪಾಯಿ ಇದ್ದಿದ್ದನ್ನು 90 ರೂಪಾಯಿಗೆ ಜಂಪ್ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರು ಈಗ ಭಾರತದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಸಾರಿಗೆ ವ್ಯವಸ್ಥೆಯಾಗಿದೆ. ದಿಲ್ಲಿಯಲ್ಲಿ 32 ಕಿಲೋಮೀಟರ್ಗಿಂತ ಹೆಚ್ಚು ಟ್ರಾವೆಲ್ ಮಾಡಿದ್ರೆ 60 ರೂಪಾಯಿ ಕೊಡಬೇಕು ಅಷ್ಟೇ. ಆದರೆ ನಮ್ಮಲ್ಲಿ 24 ಕಿಲೋಮೀಟರ್ ದಾಟಿದ್ರೇ 90 ರೂಪಾಯಿ ಕೊಡಬೇಕು. 60-90 ವ್ಯತ್ಯಾಸ ನೋಡಿ. ಜೊತೆಗೆ ಚೆನ್ನೈ, ಕೊಚ್ಚಿ ಇಲ್ಲೆಲ್ಲ ವಾಟ್ಸಪ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ 20% ಆಫ್ ಕೊಡ್ತಾರೆ. ಆದರೆ IT ಕ್ಯಾಪಿಟಲ್ ಅಂತ ಕರೆಸ್ಕೊಳ್ಳೋ ಬೆಂಗಳೂರಲ್ಲಿ ಅಂತಹ ಯಾವುದೇ ಸ್ಕೀಮೇ ಇಲ್ಲ, ಸೀನೇ ಇಲ್ಲ. ಜೊತೆಗೆ BMRCL 46% ಏರಿಕೆ ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ಕೊಂಡ್ರು ಕೂಡ ಕೆಲವೊಂದು ಕಡೆ 70ರಿಂದ 110% ಏರಿಕೆ ಆಗ್ತಿರೋದು ಕೂಡ ಕಾಣಿಸ್ತಾ ಇದೆ. ಉದಾಹರಣೆಗೆ ಮುಂಚೆ ವೈಟ್ ಫೀಲ್ಡ್ನಿಂದ ಸಿಂಗಯ್ಯನ ಪಾಳ್ಯಕ್ಕೆ 28.5 ರೂಪಾಯಿ ಸಿಗ್ತಾ ಇತ್ತು, ಆದರೆ ಈಗ 60 ರೂಪಾಯಿ ತೋರಿಸ್ತಾ ಇದೆ. ಹೀಗಾಗಿ ಬಹಳ ಜನ ಮೆಟ್ರೋ ತೊರೆದು ಖಾಸಗಿ ವಾಹನಗಳಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಕಮ್ಮಿ ಅಲ್ಲ, ಈಗ ಇನ್ನೂ ಕಮ್ಮಿ ಆಗುತ್ತೆ. ಇದನ್ನು ಕೇಳಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಮೆಟ್ರೋದಲ್ಲಿ ಕೇವಲ ರಾಜ್ಯ ಸರ್ಕಾರದ ಪಾಲಷ್ಟೇ ಇಲ್ಲ, ಕೇಂದ್ರ ಸರ್ಕಾರದ ಪಾಲು ಕೂಡ 50% ಇದೆ ಅಂತ ಹೇಳಿದ್ದಾರೆ. ಸತ್ಯ, ಇಲ್ಲಿ ರಾಜ್ಯ ಸರ್ಕಾರ ಒಂದೇ ಡಿಸೈಡ್ ಮಾಡಲ್ಲ, ಕೇಂದ್ರ ರಾಜ್ಯ ಇಬ್ಬರು ಕೇಳಿಕೊಂಡೇ ಡಿಸೈಡ್ ಮಾಡೋದು. ಸೊ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಇಬ್ಬರು ಸಮಾನ ಪಾಲುದಾರರು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. 50-50% ಓನರ್ಶಿಪ್. ಇವರೊಂದ್ಸಲಿ ರೆಕಮೆಂಡ್ ಮಾಡಿದ್ದನ್ನು ಅವರು ಅಪ್ರೂವಲ್ ಮಾಡಿ ಇಬ್ಬರು ಒಪ್ಪಿಕೊಂಡೇ ಇದನ್ನು ಫೈನಲಿ BMRCLನ ಆಡಳಿತ ಮಂಡಳಿಯವರು ಇದನ್ನು ಜಾರಿಗೆ ತರೋದು. ಸೊ ಕೇಂದ್ರ ರಾಜ್ಯ ಇಬ್ಬರು ಪಾಲುದಾರರು ಈ ಮೆಟ್ರೋ ದರ ಏರಿಕೆಯಲ್ಲಿ. ಜೊತೆಗೆ 7-8 ವರ್ಷಗಳಿಂದ ರೇಟ್ ಜಾಸ್ತಿ ಮಾಡಿರಲಿಲ್ಲ, ಮಾಡಿಸ್ಬೇಕಾಗಿತ್ತು. ಈಗ ದೊಡ್ಡ ಜಂಪ್ ಅಂತ ಅನಿಸ್ತಿದೆ. ಕಾಲಕ್ಕೆ ಇವರು ಪಾಲಿಟಿಕ್ಸ್ ಮಾಡದೆ ಮಾರ್ಕೆಟ್ ರೇಟಿಗೆ ತಕ್ಕಂತೆ ಚೂಚೂರು ಜಾಸ್ತಿ ಮಾಡ್ತಾ ಬಂದಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸಡನ್ ಜಂಪ್ ಇಲ್ಲಿ ಕಾಣಿಸ್ತಿರಲಿಲ್ಲ. ಈಗ ಸಡನ್ನಾಗಿ ಮಾಡಿ ದೊಡ್ಡ ಜಂಪ್ ಕಾಣಿಸ್ತಿದೆ. ಜನರಿಗೆ ತಲೆ ಬಿಸಿಯಾಗಿ ಹೋಗಿದೆ. ಈಗ ಬಾಯಿ ಬಂದಂಗೆ ಬೈತಿದ್ದಾರೆ. ಆದರೆ ಸ್ನೇಹಿತರೆ, ಮೆಟ್ರೋದ ಈ ದರ ಏರಿಕೆ ಅನಿವಾರ್ಯ ಇತ್ತು, ಇಲ್ಲ ಅಂತಲ್ಲ. ಯಾಕಂದರೆ 10,600 ಕೋಟಿ ರೂಪಾಯಿ ಇನ್ನೊಂದು 6 ತಿಂಗಳಲ್ಲಿ ಕಟ್ಟಲೇಬೇಕು, ಸಾಲ ಇದೆ ಮೆಟ್ರೋಗೆ. ಸೊ ಸುಮ್ಮನೆ ಓಡೋದಿಲ್ಲ ಅದು ಮೆಟ್ರೋ. ಸೊ ಖರ್ಚಿದೆ, ದುಬಾರಿ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಅನಿವಾರ್ಯ ಇತ್ತು. ಆದರೆ ಸರ್ಕಾರದ್ದು, ಸಿದ್ದು ಸರ್ಕಾರದ್ದು ಓಕೆ, ಇಲ್ಲಿ ಇಬ್ಬರನ್ನು ನಾವಿಲ್ಲಿ ಬ್ಲೇಮ್ ಮಾಡಿದ್ವಿ, ಕೇಂದ್ರ ರಾಜ್ಯವನ್ನು. ಆದರೆ ಸಿದ್ದರಾಮಯ್ಯ ಸರ್ಕಾರದ ಪ್ರಾಬ್ಲಮ್ ಇಷ್ಟೇ ಅಲ್ಲ, ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ನೀರು, ಹಾಲು,
ಹಾಲು ಸಿದ್ದು ಸರ್ಕಾರದಲ್ಲಿ ಎಲ್ಲವೂ ಹೈಕ್. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ₹3 ಜಾಸ್ತಿ ಮಾಡಿದ್ರು. ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂನ 15% 30% ಜಂಪ್ ಮಾಡಿದ್ರು. ಎಲ್ಲ ಸ್ಲ್ಯಾಬ್ನ IML ಅಂದ್ರೆ ಇಂಡಿಯನ್ ಮೇಡ್ ಲಿಕರ್ ಮೇಲೆ ಹೆಚ್ಚುವರಿ 20% ಅಬಕಾರಿ ಸುಂಕ ಹಾಕಿದ್ರು. ಬೀರ್ ಮೇಲಿನ AED ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಲ್ಲ ಅಡಿಷನಲ್ ಎಕ್ಸೈಸ್ ಡ್ಯೂಟಿನ 175% 185%ಗೆ ಜಂಪ್ ಮಾಡಿದ್ರು. ಜೊತೆಗೆ ರಾಜ್ಯದಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗೋ ವಾಹನಗಳ ಮೇಲೆ 3% ಅಡಿಷನಲ್ ಸೆಸ್ ಹಾಕ್ತಿದ್ದಾರೆ. 3% ಅಡಿಷನಲ್. ಈ ವಾಹನಗಳ ರಿಜಿಸ್ಟ್ರೇಷನ್ ಅಂತೂ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಕರ್ನಾಟಕ ದೇಶದಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಟ್ಯಾಕ್ಸನ್ನು ಹೊಂದಿರುವಂಥ ರಾಜ್ಯ. ವಾಹನಗಳ ಮೇಲೆ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಬೀಳೋ ರೇಟ್ ನೋಡಿದ್ರೆ ಶೋರೂಮ್ ಪ್ರೈಸು ಉದಾಹರಣೆಗೆ 2,20,000 ಬೈಕು ನಾವು ರೀಸೆಂಟಾಗಿ ನೋಡಿದ್ದು ಟ್ರೈಂಫ್ನ ಸ್ಪೀಡ್ 400 2,20,000 ಇತ್ತು ಅದು ಲಾಂಚ್ ಆದಾಗ ಆಫರ್ ಪ್ರೈಸ್. ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಎಷ್ಟು ಗೊತ್ತಾ? 3,03,000 ಕರ್ನಾಟಕದಲ್ಲಿ. ದಿಲ್ಲಿಲಿ 2,50,000-60,000 ಇತ್ತು. ಅಷ್ಟು ಡಿಫ್ರೆನ್ಸು, ಭಾಳ ಕಷ್ಟ. 25 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆಯ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಹಾಕಿದ್ದಾರೆ. ರಿಜಿಸ್ಟ್ರೇಷನ್ ಅಗತ್ಯವಿಲ್ಲದ ಎಲ್ಲ ಡಾಕ್ಯುಮೆಂಟ್ಗಳ ಮೇಲಿನ ಸ್ಟ್ಯಾಂಪ್ ಡ್ಯೂಟಿನ 200-500%ಗೆ ಏರಿಸಿದ್ದಾರೆ. ಇತ್ತೀಚೆಗೆ KSRTC ಟಿಕೆಟ್ ರೇಟ್ನ ಕೂಡ 15% ಏರಿಕೆ ಮಾಡಿತು. ಅದು ಕೂಡ ಅನಿವಾರ್ಯ ಇತ್ತು, ಮಾಡಲೇಬೇಕಾಗಿತ್ತು. ನಾವು ಅದನ್ನು ಲಾಜಿಕಲಿ ಒಪ್ತೀವಿ. ಓಕೆ, ಜನ ಕಷ್ಟ ಆಗುತ್ತೆ ನಿಜ, ಸಡನ್ ಆಗಿ ರೇಟ್ ಜಾಸ್ತಿ ಆದಾಗ. ಬಟ್ ಎಷ್ಟೋ ವರ್ಷಗಳಿಂದ ಆಗಿರಲಿಲ್ಲ. ಪೆಟ್ರೋಲ್ ಹೋಗುತ್ತೆ, ಅದಕ್ಕೆ ಟೈರ್ ಸವಿಯುತ್ತೆ, ಸಿಬ್ಬಂದಿ ಸಂಬಳ ಕೊಡಬೇಕು, ಸೊ ಅನಿವಾರ್ಯ ಅದು ಇರಲಿ. ಜೊತೆಗೆ ನಂದಿನ ಹಾಲಿನ ಬೆಲೆಯಲ್ಲೂ ಕೂಡ ₹3 ಜಾಸ್ತಿ ಮಾಡ್ತು. ಸೊ ಇದೆಲ್ಲವನ್ನ ನೋಡಿದಾಗ ಎಲ್ಲದರಲ್ಲೂ ಲಾಜಿಕ್ ಕಾಣುತ್ತೆ, ರೈತರಿಗೆ ಹೋಗುತ್ತೆ ಬಿಡ್ರಿ ಅಂತ ಅನ್ಸುತ್ತೆ. ಆದರೆ ನೀವಿಲ್ಲಿ ಪ್ಯಾಟ್ರನ್ ನೋಡಬೇಕು ಇಲ್ಲಿ ಅಂತ. ಎಟ್ ಎ ಟೈಮ್ ದುಡ್ಡಿಲ್ಲ ಅನ್ನೋ ಹಪಹಪಿಲಿ ಮಾಡದಂಗೆ ಕಾಣಿಸ್ತಾ ಇದೆ. ಎಲ್ಲದರಲ್ಲೂ ಕೂಡ ಜಾಸ್ತಿ ಮಾಡಿರೋದು, ಇದು ಮೇನ್ ಪಾಯಿಂಟ್. ಬೆಂಗಳೂರಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರದಲ್ಲೂ ಕೂಡ 20% ಹೆಚ್ಚಳ ಮಾಡಲಾಗಿದೆ. ಸ್ಪೆಷಲ್ ವಾರ್ಡ್ನಲ್ಲಿ ಸಿಂಗಲ್ ಬೆಡ್ಗೆ ದಿನಕ್ಕೆ ₹750 ಇದ್ದಿದ್ದು ಈಗ ₹2,000 ಆಗಿದೆ. ಇದು ಬಹಳ ಕಷ್ಟ ಆಗುತ್ತೆ ಬಡ ಜನರಿಗೆ, ಸಾಮಾನ್ಯ ಜನರಿಗೆ. ಏನೇ ಸ್ಪೆಷಲ್ ವಾರ್ಡ್ ಅಂದರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋದು ಸಾಮಾನ್ಯ ಜನ, ಬಡವರು, ಸ್ವಲ್ಪ ಆರ್ಥಿಕತೆ ಕಷ್ಟ ಇರೋರು ಅಲ್ಲಿ ಟ್ರೀಟ್ಮೆಂಟ್ ಪಡೆಯೋಕೆ ಹೋಗ್ತಾರೆ. ಅವ್ರು ಬಹಳ ಶ್ರೀಮಂತರು ಅಂತಲ್ಲ ಸ್ಪೆಷಲ್ ವಾರ್ಡ್ ಕೇಳಿದ್ರು ಅಂದ ತಕ್ಷಣ ಅದನ್ನು 2,000 ಮಾಡಿದ್ದಾರೆ. 750ರಿಂದ ಸೀದಾ ಜಂಪ್. OPD ರಿಜಿಸ್ಟ್ರೇಷನ್ ಫೀಸ್ ಕೂಡ 10ರಿಂದ ₹20 ಆಗಿದೆ. ವಿದ್ಯುತ್ ದರದಲ್ಲೂ ಕೂಡ 3 ವರ್ಷದಲ್ಲಿ 37% ಅಥವಾ ಯೂನಿಟ್ಗೆ ₹2.5 ಏರಿಕೆ ಮಾಡೋ ಪ್ರಸ್ತಾಪ ಇದೆ. ಅಲ್ಲದೆ ನೀರಿನ ದರವನ್ನು 20ರಿಂದ 30% ಜಂಪ್ ಮಾಡೋಕೆ ನೋಡಲಾಗ್ತಿದೆಯಂತೆ. ಇದು ರಿಪೋರ್ಟ್ಸ್. ಸರ್ಕಾರಿ ಕಾಲೇಜುಗಳಲ್ಲಿ MBA MCA ಕೋರ್ಸ್ ಫೀಸ್ ಜಾಸ್ತಿ ಆಗಿದೆ. ಎಂಜಿನಿಯರಿಂಗ್ ಕಾಲೇಜುಗಳ ಫೀಸ್ನಲ್ಲೂ ಕೂಡ 10ರಿಂದ 15% ಜಾಸ್ತಿ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗೆ ಕರ್ನಾಟಕ ಸರ್ಕಾರ ಕಂಡಲ್ಲಿ ದುಡ್ಡಿಲ್ಲ ಅನ್ನೋ ಹಪಹಪಿಲಿ ಸಿಕ್ಕ ಕಡೆ ಗೆಬ್ರೋಕ್ ನೋಡ್ತಿರೋ ತರ ಕಾಣಿಸ್ತಾ ಇದೆ. ಈ ರೀತಿ ಸರ್ಕಾರ ಎಲ್ಲಾ ಕಡೆನೂ ಒಂದೇ ಸಲ ಆಲ್ ಆಫ್ ಎ ಸಡನ್ ಜಾಸ್ತಿ ಮಾಡೋದ್ರಿಂದ ಡೆಫಿನೆಟ್ಲಿ ಇನ್ಫ್ಲೇಷನ್ ಮೇಲೆ ಇದರ ರಿಫ್ಲೆಕ್ಷನ್ ಬಂದೇ ಬಿಡುತ್ತೆ, ಕಂಡೇ ಕಾಣುತ್ತೆ. ಆಲ್ರೆಡಿ ಹೇಳಿದ ಹಾಗೆ ನಿಮಗೆ 3.27% ಇತ್ತು ಕರ್ನಾಟಕದ ಇನ್ಫ್ಲೇಷನ್ ಸಿದ್ದು ಸರ್ಕಾರ ಬಂದಾಗ. ಈಗ 2% ಜಂಪ್ ಆಗಿದೆ. ದೇಶದಲ್ಲೂ ಇಲ್ವೇನ್ರಿ ಇನ್ಫ್ಲೇಷನ್ ಅಂತ ಕೇಳ್ಬೋದು. ಆದರೆ ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗಿರೋದು ಕರ್ನಾಟಕದ ಇನ್ಫ್ಲೇಷನ್ ಯಾವಾಗಲೂ ನ್ಯಾಷನಲ್ ಆವರೇಜ್ಗಿಂತ ಕಮ್ಮಿ ಇರುತ್ತೆ, 2%. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ದೇಶದ ಇನ್ಫ್ಲೇಷನ್ 4.31% ಇದ್ರೆ ರಾಜ್ಯದ ಇನ್ಫ್ಲೇಷನ್ 3.27% ಇತ್ತು. ಆದರೆ ಈಗ ಹೆಚ್ಚು ಕಮ್ಮಿ 2 ಈಕ್ವಲ್ ಆಗಿದೆ. ದೇಶದ ಇನ್ಫ್ಲೇಷನ್ 5.22% ಇದ್ರೆ ಕರ್ನಾಟಕದ ಇನ್ಫ್ಲೇಷನ್ 5.14% ಇದೆ. ಡಿಫರೆನ್ಸ್ ತುಂಬಾ ಕಮ್ಮಿ ಆಗಿ ಹೋಗಿದೆ. ಗ್ಯಾರಂಟಿ ಭಾರ, ದುಡ್ಡಿಗೆ ಸಂಕಷ್ಟ. ಸ್ನೇಹಿತರೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳನ್ನು ಕೊಡೋಕೆ ವರ್ಷಕ್ಕೆ 90,000 ಕೋಟಿ ರೂಪಾಯಿ ಬೇಕು. ಗ್ಯಾರಂಟಿ ಯೋಜನೆಗಳಿಂದ ಈ ಆರ್ಥಿಕ ವರ್ಷದಲ್ಲಿ 27,354 ಕೋಟಿ ರೂಪಾಯಿ ದುಡ್ಡಿಗೆ ಕೊರತೆ ಸೃಷ್ಟಿಯಾಗಿತ್ತು. ಹೀಗಾಗಿ ಸಿಕ್ಕಲ್ಲಿ ಸರ್ಕಾರ ದುಡ್ಡು ಒಟ್ಟು ಮಾಡೋಕೆ ಪ್ರಯತ್ನ ಪಡ್ತಿರೋದ್ರ ತರ ಕಾಣಿಸ್ತಾ ಇದೆ. ಸಾಲದು ಅಂತ ಈ ಕೊನೆ ತ್ರೈಮಾಸಿಕದಲ್ಲಿ ವಾರಕ್ಕೆ 4,000 ಕೋಟಿಯಂತೆ 12 ವಾರದಲ್ಲಿ 48,000 ಕೋಟಿ ರೂಪಾಯಿ ಸಾಲ ಮಾಡೋ ಲೆಕ್ಕಾಚಾರ ಕೂಡ ಇಟ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಈ ಗ್ಯಾರಂಟಿ ಗೋಜಲನ್ನು ಬಗೆಹರಿಸಿ ಆದಾಯ ಹೆಚ್ಚು ಮಾಡೋಕೆ ಸರ್ಕಾರ BCG ಅಂತಹ ಖ್ಯಾತ ಆರ್ಥಿಕ ಸಲಹಾ ಸಂಸ್ಥೆಯನ್ನು ಕೂಡ ಅಡ್ವೈಸ್ ಮಾಡಿ ಅಂತ ನೇಮಕ ಮಾಡಿಕೊಂಡಿತ್ತು. ಇದಕ್ಕಾಗಿ 9.5 ಕೋಟಿ ರೂಪಾಯಿ ಆ ಪ್ರೈವೇಟ್ ಏಜೆನ್ಸಿಗೆ ದುಡ್ಡು ಕೂಡ ಕೊಟ್ಟಿದ್ರು. ಅದರಿಂದ ಏನು ವರ್ಕೌಟ್ ಆಗ್ಲಿಲ್ವಾ ಅಥವಾ ಇದೆಲ್ಲ ಐಡಿಯಾಸ್ ಅವರೇ ಕೊಟ್ಟಿದ್ದ ಈ ತರ ತೆರಿಗೆ ಸಂಗ್ರಹ ಮಾಡಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಅಲ್ಲೆಲ್ಲ ಅಟ್ ಎ ಟೈಮ್ ಮಾಡಿರೋದು ಬಹಳ ಚರ್ಚೆ ಗ್ರಾಸ ಆಗ್ತಾ ಇದೆ, ಬಹಳ ಹೈಲೈಟ್ ಆಗ್ತಾ ಇದೆ. ಇದು ಯೂಶ್ವಲ್ ಏನು ಮಾಡ್ತಾರೆ ಪೊಲಿಟಿಷಿಯನ್ಸ್, ಇವತ್ತಿಲ್ಲಿ ಮಾಡಿದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಾಳೆ ಅಲ್ಲಿ ಮಾಡ್ತಾರೆ. ಅಟ್ ಎ ಟೈಮ್ 1 ತಿಂಗಳು 2 ತಿಂಗಳು ಗ್ಯಾಪಲ್ಲಿ ಎಲ್ಲ ಕಡೆನೂ ಸಡನ್ನಾಗಿ ಸರ್ಕಾರ ಈ ರೀತಿ ಹೆಜ್ಜೆ ಇಟ್ಟಿರೋದು ವಿವಾದಕ್ಕೆ ಒಳಗಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.